ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರ್ವಜನಿಕರ ಜೀವಕ್ಕೆ ಬೆಲೆಯೇ ಇಲ್ಲದಂತಾಗಿದ್ದು, ಹಳ್ಳ ಕೊಳ್ಳ ಬಿದ್ದ ರಸ್ತೆಗಳು ಹಾಗೂ ನಿಷೇಧಿತ ಹಗಲು ಹೊತ್ತಿನಲ್ಲಿ ರಾಜಾರೋಷವಾಗಿ ಸಂಚರಿಸುತ್ತಿರುವ ರಕ್ಕಸ ಟ್ರಕ್ಗಳ ಅಟ್ಟಹಾಸ ಮಿತಿ ಮೀರಿದೆ. ಕಳೆದ ಹಲವಾರು ತಿಂಗಳುಗಳಿಂದ ಆನೇಕಲ್ನಲ್ಲಿ ವಾರಕ್ಕೆ ಒಂದೆರಡರಂತೆ ಭೀಕರ ಅಪಘಾತ ಪ್ರಕರಣಗಳು ಸರಣಿ ರೂಪದಲ್ಲಿ ದಾಖಲಾಗುತ್ತಲೇ ಇದ್ದು, ಅಮಾಯಕ ವಾಹನ ಸವಾರರು ರಸ್ತೆಯಲ್ಲೇ ಹೆಣವಾಗುತ್ತಿದ್ದಾರೆ. ಈ ಎಲ್ಲ ಸಾವು ನೋವುಗಳನ್ನು ಕಣ್ಣಾರೆ ಕಂಡು ಸಾರ್ವಜನಿಕರ ಆಕ್ರಂದನ ಕೇಳಿದ್ರೂ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲದಂತೆ ಕಣ್ಣು ಕಿವಿ ಮುಚ್ಚಿ ಕುಳಿತಿರುವ ಅಧಿಕಾರದಾಹಿ ಕಾಂಗ್ರೆಸ್ ಶಾಸಕ ಬಿ ಶಿವಣ್ಣ ವಿರುದ್ಧ ಆನೇಕಲ್ ನಗರ ಬಿಜೆಪಿ ಘಟಕ ಹಾಗೂ ನಿಕಟಪೂರ್ವ ಅಭ್ಯರ್ಥಿ ಹುಲ್ಲಳ್ಳಿ ಶ್ರೀನಿವಾಸ್ ಇವತ್ತು ಆನೇಕಲ್ ರಸ್ತೆಗಿಳಿದು ಭೀಕರ ರಣಕಹಳೆ ಊದಿದ್ದಾರೆ. ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಸಿಂಹ ಗರ್ಜನೆ ಮಾಡಿದ ಕಮಲಪಾಳ್ಯದ ಧೀಮಂತ ನಾಯಕ ಹುಲ್ಲಳ್ಳಿ ಶ್ರೀನಿವಾಸ್, ಆನೇಕಲ್ ನಗರ ಇವತ್ತು ಡೆತ್ ಝೋನ್ ಆಗಿ ಮಾರ್ಪಟ್ಟಿದೆ ಎಂದು ಶಾಸಕರು ಮತ್ತು ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲವಾದರು. ಹಗಲು ಹೊತ್ತಿನಲ್ಲಿ ಬೃಹತ್ ಗಾತ್ರದ ಟ್ರಕ್ ಮತ್ತು ಟಿಪ್ಪರ್ಗಳು ನಗರದೊಳಗೆ ನುಗ್ಗದಂತೆ ನಿರ್ಬಂಧಗಳಿದ್ದರೂ ಪೊಲೀಸ್ ಇಲಾಖೆ ಹಾಗೂ ನಗರಸಭೆಯ ಅಧಿಕಾರಿಗಳು ರಾಜಾರೋಷವಾಗಿ ಲಾರಿಗಳಿಗೆ ರೆಡ್ ಕಾರ್ಪೆಟ್ ಹಾಸಿರುತ್ತಾರೆ. ಇತ್ತೀಚೆಗೆ ಅಪೋಲೋ ಮೆಡಿಕಲ್ ಮುಂಭಾಗ ಬೈಕ್ ಸವಾರನ ಮೇಲೆ ಟಿಪ್ಪರ್ ಹರಿದ ಭೀಕರ ಘಟನೆಯೇ ಇದಕ್ಕೆ ಸಾಕ್ಷಿ ಎಂದ ಶ್ರೀನಿವಾಸ್, ಅನಾಹುತ ಆದ ಮೇಲೆ ಜೆಸಿಬಿ ತಂದು ನಾಟಕ ಆಡುವುದಲ್ಲ, ಹಗಲು ಹೊತ್ತಿನಲ್ಲಿ ಈ ರಕ್ಕಸ ಲಾರಿಗಳು ನುಗ್ಗದಂತೆ ತಡೆಯಲು ಶಾಸಕರಿಗೆ ತಾಕತ್ತಿಲ್ವೇ? ಕಮಿಷನ್ ದಂಧೆಗಾಗಿ ಅಮಾಯಕರ ಜೀವದ ಜೊತೆ ಆಟವಾಡುತ್ತಿದ್ದಾರೆ ಎಂದು ನೇರವಾಗಿಯೇ ಚಾಟಿ ಬೀಸಿದ್ರು. ಆನೇಕಲ್ ನಗರದಲ್ಲಿ ಶಿಥಿಲಗೊಂಡು ಮೃತ್ಯುಕೂಪದಂತಾಗಿರುವ ರಸ್ತೆಗಳನ್ನು ತಕ್ಷಣವೇ ಎದುಪಾದಿಯಲ್ಲಿ ಸರಿಪಡಿಸಬೇಕು ಹಾಗೂ ನಿಷೇಧಿತ ಸಮಯದಲ್ಲಿ ಸಂಚರಿಸುವ ಬೃಹತ್ ಗಾತ್ರದ ಟ್ರಕ್ಗಳನ್ನು ಸಂಪೂರ್ಣವಾಗಿ ನಿರ್ವಹಿಸಬೇಕು ಎಂದು ಹುಲ್ಲಳ್ಳಿ ಶ್ರೀನಿವಾಸ್ ಕಠಿಣ ಆಗ್ರಹ ಮಂಡಿಸಿದರು. ಶಾಸಕರು ಕೇವಲ ಅಧಿಕಾರದ ಮದದಲ್ಲಿ ಮುಳುಗಿದ್ದು ಸಾರ್ವಜನಿಕರ ಸುರಕ್ಷತೆಯನ್ನ ಗಾಳಿಗೆ ತೂರಿದ್ದಾರೆ. ಭಾರಿ ವಾಹನಗಳನ್ನು ನಿರ್ಬಂಧಿಸಬೇಕು. ಈಗ ನಾಗರಿಕ ಮೂಲ ಸೌಲಭ್ಯಗಳನ್ನ ಪ್ರಕಾರ ಈಗ ಗುಂಡಿಗಳನ್ನ ನಿರ್ಮಿಸಿ ಅದರಲ್ಲಿ ದಿನಕ್ಕೊಬ್ಬರೊಬ್ಬರು ಅಪಘಾತದಿಂದ ಅಂಗವೈಕಲ್ಯ ಆಗೋದು, ಪ್ರಾಣ ತಳ್ಕೊಳ್ಳೋದು, ಈ ಕೆಲಸ ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇದ್ದು, ಈ ನಿನ್ನೆ ನಡೆದ ಅದನ್ನ ಕಣ್ಣಾರೆ ಕಂಡವರಿಗೆ ಎದೆ ನಡುಕ. ಈ ಘಟನೆಗಳನ್ನ ಯಾವುದೇ ಅಧಿಕಾರಿ ಗಮನ ಹರಿಸುವಂತ ಕೆಲಸಕ್ಕೆ ಹೋಗ್ತಾ ಇಲ್ಲ. ಅಲ್ಲಿ ಮೂಲವಾಗಿ ಅಲ್ಲಿ ಒಂದು ಇದಿದೆ, ರಸ್ತೆ ಅಡ್ಡ ಚರಂಡಿನ ಆಧುನಿಕವಾಗಿ ಅದಕ್ಕೂ ತಾಂತ್ರಿಕ ಅದನ್ನ ಕೆಲಸ ಮಾಡಿದ್ರೆ ಆ ಘಟನೆಗಳು ಅಲ್ಲಿ ನಡೆಯೋದಿಲ್ಲ. ನೋಡಿದಿರ ಅಲ್ಲಿ ಹೋಗೋದು, ಸ್ವಲ್ಪ ಮಣ್ಣು ಹಾಕೋದು, ಯಾರಾದ್ರೂ ಗಲಾಟೆ ಮಾಡಿದ್ರೆ ಒಂದ್ ಸ್ವಲ್ಪ ಮಣ್ಣು ಹಾಕೋದು, ಸುಮ್ಮನೆ ಆಗೋದು, ಅದು ನಿರಂತರ. ಆದ್ರೆ ದ್ವಿಚಕ್ರ ವಾಹನ ಹೋದಾಗ ಸ್ವಲ್ಪ ಸ್ಲಿಪ್ ಆದ್ರೆ ದೊಡ್ಡ ದೊಡ್ಡ ಗಾಡಿಗಳ ಕೆಳಗಡೆ, ಚಕ್ರಗಳ ಕೆಳಗಡೆ. ನಿನ್ನೆ ಆ ಮಹಿಳೆ ರೋದನೆಯನ್ನ ನೋಡಿದ್ರೆ ಭಾರತೀಯ ಜನತಾ ಪಕ್ಷದ ಹೋರಾಟ ಏನಿದಿನ ಒಂದು ರಸ್ತೆಯಲ್ಲಿ ಕುಳಿತು ದೂರ ಹೇಳಿದ ಶಾಸಕರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಅವ್ರಿಗೆಲ್ಲ ಮರ್ಯಾದೆ ಎಲ್ಲ ಹೋಗ್ಬಿಟ್ಟಿದೆ. ಯಾಕಂದ್ರೆ ಸತತವಾಗಿ ಈ ಕ್ಷೇತ್ರದ ಜನ ಬಹುಮತ ಕೊಟ್ಟು ಅವ್ರನ್ನ ಆಯ್ಕೆ ಮಾಡಿ ಇವತ್ತು ರಸ್ತೆಯಲ್ಲಿ ಅವ್ರ ಮತದಾರರು ಸಾವನ್ನಪ್ತಾ ಇದ್ದಾರೆ. ಇದು ಅವರ ಗಾಂಧಿ ಆಡುವ ಕಾಲ ಹತ್ರ ಬಂದಿದೆ. ಇವತ್ತು ನಾವು ನೋಡಬಹುದು, ಪುರಸಭೆ ಅಧಿಕಾರಿಗಳು ಇದ್ದಾರೆ. ಇದೇ ಪುರಸಭೆ ಅವ್ರಿಗೆ ನಮ್ಮ ದೊಡ್ಡ ದೊಡ್ಡ ನಾಮಫಲಕಗಳಿದೆ, ತಾವು ಇಲ್ಲಿಂದ ನೋಡಬಹುದು. ಮಾಡಿದ್ರಿ ನಾವು ಏನು ಪ್ರಚಾರದ ನಾಮಫಲಕಗಳಿದೆ, ಅವು ಹೊರಟು ಅದು ವಾಹನಗಳ ಮೇಲೆ ಬಂದು ಯಾರೆಲ್ಲ ವಾಹನ ಇದು ಸಂಚಾಲಕರಿರ್ತಾರೆ ಮುಖಾಂತರ ಆಕ್ಸಿಡೆಂಟ್ಗಳು ಯಥೇಚ್ಛವಾಗಿ ಆಗ್ತಾ ಇದೆ. ಇದನ್ನ ನಾವು ಏನು ಹಕ್ಕು ಮಾಹಿತಿ ಮುಖಾಂತರ ಕೇಳಿದಂತ ಗುರು ಸಹ ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ. ನಾವು ಯಾವುದನ್ನ ನೀಡುವುದಕ್ಕೆ, ರಸ್ತೆಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಯಾವುದೇ ಅನುಮತಿ ಕೊಟ್ಟು, ಅದೇ ರೀತಿ ಗ್ರಾಮ ಪಂಚಾಯತಿಗಳಿಗೆ, ಪುರಸಭೆಗಳಿಗೆ, ನಗರಸಭೆಗಳಿಗೂ ಮಾಹಿತಿಗೆ ಹಕ್ಕಲ್ಲಿ ವಿಚಾರವನ್ನ ಪಡ್ಕೊಂಡಿದ್ದೇವೆ, ಯಾವತ್ತಿ ಕೊಟ್ಟಿಲ್ಲ. ಆದ್ರೆ ಇವರು ಕೈಗಳಿಗ ಅವರ ದುಡ್ಡಿಗೆ ಆಸೆ ಬಿದ್ದು ಇವತ್ತು ₹1 ಕೊಳ್ಳೆ ಹೋಯ್ತಾ ಇದ್ದಾರೆ ಸರ್ಕಾರಿ ಸ್ವತ್ತುಗಳಲ್ಲಿ. ನಾಮಫಲಕಗಳು ಮಳೆ ಬಂದಾಗ, ಗಾಳಿ ಬಂದು ನಾನಾ ಜನ ದುರ್ಮರಣ ಹೊಂದುತ್ತಾ ಇದ್ದಾರೆ. ಅದು ಅಧಿಕಾರಿಗಳಿಲ್ಲ. ನಮ್ಮ ಪೊಲೀಸ್ ಇಲಾಖೆಯವರು ಅವರು ನಾಮಫಲಕ ದೂರವಾಣಿ ಸಂಖ್ಯೆ ಸಹ ಅಳವಡಿಸಿಕೊಂಡಿದ್ದಾರೆ. ದಯವಿಟ್ಟು ಸಂಪಾದನೆ ಯಾರಾದ್ರೂ ಸದುಪಯೋಗ ಪಡಿಸ್ಕೊಡ್ರಿ ಅಂತ ಪೊಲೀಸ್ ಇಲಾಖೆ ಅಧಿಕೃತವಾಗಿ ಸುಮೋಟೋ ಕೇಸ್ ದಾಖಲೆ ಮಾಡಬಹುದು. ಯಾಕೆ ರಾಜಕಾರಣಿಗಳಿಗೆ ಭಯ ಬೀಳ್ತಾ ಇದ್ದೀರಾ? ನಾವು ನೋವಾಗಬೇಕು ಅಂತ ಕಾದ್ಕೊಂಡು ಕೂತಿದ್ದೀರಾ? ಯಾಕೆ ಮಾಡ್ತಾ ಇಲ್ಲ?
ಇವತ್ತು ನಮ್ಮ ಸರ್ಕಾರ ಆದೇಶ ಮಾಡಿದ ಒಂದು ಆದೇಶವನ್ನು ತಲುಪಿಸ್ತೇನೆ. ನಾಮಫಲಕ ಇರಬಾರದು ರಸ್ತೆಗಳಲ್ಲಿ. ಕೂಡಲೇ ನಮ್ಮ ತಾಲೂಕಿನ 28 ಗ್ರಾಮ ಪಂಚಾಯಿತಿಗಳಿಗೆ ಪುರಸಭೆ ಸುತ್ತೋಲೆ ಸಹ ಹೊರಡಿಸಿದೆ. ಆದ್ರೆ ರಾಜಕೀಯದ ಒಂದು ದುರುದ್ದೇಶದಿಂದ ಅವರ ಹೆಸರುಗಳನ್ನ ತೋರ್ಪಡಿಸುವ ಒಂದು ಫಲಕಗಳಿರಬೇಕು ಅಂತ ಹೇಳೋದಕ್ಕೆ ಇವತ್ತು ಸಾರ್ವಜನಿಕರಿಗೆ ಸಾವನ್ನ ಮಾಡಿಕೊಡ್ತಾ ಇದ್ದೀರಾ. ದಯವಿಟ್ಟು ಇದೇ ಮುಂದುವರೆದ್ರೆ ನಾವು ಪ್ರತಿ ಪುರಸಭೆ ನಗರಸಭೆಗಳಿಗೆ ನಾವೇ ಮುತ್ತಿಗೆ ಹೊಡೆದೆಬ್ಬಿಸುವಂತ ಕಾಲ ಅತಿ ಶೀಘ್ರವಾಗಿ ನಾವೇ ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ಯಾವುದೇ ಒಂದು ಇಲಾಖೆ ಬರ್ತಾ ನಮ್ಮ ಮಾತ ಇರುತ್ತೆ, ಕಾಲಾವಕಾಶ ಉತ್ತರ ಕೊಡಬೇಕು. ಆದ್ರೆ RTI ಕೂಡ ಅವರು RTI ಸಹ ಅವ್ರು ಲೆಕ್ಕಕ್ಕೆ ಕೊಡ್ತಾ ಇಲ್ಲ. ಅವರು ಪುರಸಭೆ ಕಾರ್ಯಕರ್ತ ನಾನೇ, ಅದು ಟೈಮ್ ಮುಗಿದಿದೆ, ಮಾತಾಡಿಸುವಂತ ಕೆಲಸ ನಾನು ಮಾಡ್ತೇನೆ. ರೋಡ್ ಕಾಮಗಾರಿ, ರಸ್ತೆ ಕಾಮಗಾರಿ ನಡೀತಾ ಇರೋದ್ರಿಂದ ಈ ಕಡೆ ಬಂದಿದ್ದ ವೆಹಿಕಲ್ಗಳು ಬರ್ತಾ ಇದಾವೆ. ಈಗಾಗಲೇ ನಮ್ಮ ಟೌನ್ ಜಾಸ್ತಿ ಓಡಾಡ್ತಾ ಇರೋದ್ರಿಂದ ಮೇಲಧಿಕಾರಿಗಳಿಗೆ ವಿಚಾರ ತಿಳಿಸಿದೀವಿ. ಹಾಗೂ ಇಲ್ಲಿಗಲ್ ಆಗಿ ಏನಾದ್ರು ಬಂದು ಹೋಗೋ ಮಾಡಿದ್ರೆ ನಾವು ಸಾಹೇಬ್ರು ಹೇಳಿದ್ದಾರೆ, ಆಯ್ತಾ? ಇದ್ರ ಬಗ್ಗೆ ಕಳೆದ 6 ತಿಂಗಳಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿದೆ ನಗರದಲ್ಲಿ, ಎಷ್ಟು ಸಾವಾಗಿದೆ? ನಿಮ್ಗೂ ಬಂದಿದೆ ಈ ಬಗ್ಗೆ. ರಸ್ತೆ ಎಲ್ಲ ರಿಪೇರಿ ಆಗಿರೋದು ನಿಮ್ಗೂ ಬಗ್ಗೆ ಪುರಸಭೆ 15ಕ್ಕಿಂತ ಈ ರೋಡು ಏನು ನಗರಗಳನ್ನು ಜನಸಂಖ್ಯೆಗೆ ತಕ್ಕಾಗಿ ನಗರಗಳನ್ನು ವಿಂಗಡಿಸಿದಾಗೆ ರಸ್ತೆಗಳನ್ನು ಕೂಡ ಸರ್ಕಾರ ವಿಂಗಡಿಸಿದೆ. ಈ ರಸ್ತೆ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ಅದರ ಅಧೀನದಲ್ಲಿ ಒಳಪಟ್ಟಿದೆ. ಇನ್ನು ಒಳಗಡೆ ಬರ್ತಕ್ಕಂಥ ರಸ್ತೆಗಳು ನಮ್ಮವು. ಅದು PWA ರಸ್ತೆಗಳ್ಯಾವು, ರಸ್ತೆ ಅಭಿವೃದ್ಧಿ ನಿಗಮ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ರಸ್ತೆ ಅಭಿವೃದ್ಧಿ ನಿಗಮದ ಯಾವುವು, ಪುರಸಭೆಯ ರಸ್ತೆ ಯಾವುವು, ತಾಲೂಕು ರಸ್ತೆಗಳು ಅಂತ ಈ ಥರ ಇರ್ತವೆ. ಆ್ಯಕ್ಚುಲಿ ಈ ರಸ್ತೆಯಲ್ಲಿ ನಾವು ಸುಮಾರು ಕಳೆದ 6 ತಿಂಗಳಿಂದ 2 ಬಾರಿ ಟಾರನ್ನು ಮುಚ್ಚಿದ್ದೀವಿ. ಮತ್ತು ಎಲ್ಲೆಲ್ಲಿ ಗುಂಡಿ ಬೀಳ್ತಿದೆ ಅದನ್ನು ಕೂಡ ನಾವು ಹಾಕ್ಸ್ತಾ ಇದ್ದೀವಿ. ಆದರೆ ಏನಾಗಿದೆ ಅಂದರೆ ಈಗ ಮಳೆ ಬಂದಾಗ ಇದು ಏನಾಗುತ್ತೆ ಅಂದರೆ ಹೆಚ್ಚು ದೊಡ್ಡ ಪ್ರಮಾಣದ ವಾಹನಗಳು ಹೋಗೋದ್ರಿಂದ ಅದು ರೋಡ್ ಶೇಕ್ ಆಗಿ ಆಗಾಗ್ಗೆ ಗುಂಡಿ ಖಂಡಿತ ಬೀಳ್ತಾ ಇದೆ. ಈಗ ನೋಡಿ, ತಾವು ಗಮನಿಸ್ಬೋದು, ಮೊನ್ನೆ ತಿಮ್ಮರಾಯಸ್ವಾಮಿ ದೇವಸ್ಥಾನದ ಜಾತ್ರೆ ಸಂದರ್ಭದಲ್ಲಿ ನಮ್ಮ ವೆಲ್ಕಮ್ ಬೋರ್ಡಿಂದ ಹಿಡಿದು ಹೊಸೂರು ರಸ್ತೆ ತನಕ ಮತ್ತು ಇಲ್ಲಿ ತುಂಬ ದೊಡ್ಡ ಪ್ರಮಾಣದ ಒಂದು ಗುಂಡಿ ಬಿದ್ದಿತ್ತು ಇಲ್ಲಿ ಈ ಸರ್ಕಲಲ್ಲಿ. ಅದನ್ನು ಕೂಡ ನಾವು ಮುಚ್ಚಿದ್ದೀವಿ. ಆದರೆ PWD ಕೂಡ ಹೇಳಿದ್ದೀವಿ, ರಸ್ತೆ ಅಭಿವೃದ್ಧಿ ನಿಗಮದವ್ರಿಗೆ ಹೇಳಿದ್ದೀವಿ, ಅವರೇನು ಹೊಸ ರಸ್ತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾನ್ಯ ಶಾಸಕರು ಕೂಡ ಈ ವಿಷಯವಾಗಿ ಮೀಟಿಂಗ್ ಮಾಡಿದರು. ಅವಾಗ ನಾವೇನು ಇಷ್ಟರಲ್ಲೇ ಅದನ್ನೆಲ್ಲ ರಸ್ತೆ ಮಾಡ್ತೀವಿ ಸರ್ ಅಂತ ಹೇಳಿದರು, ಅವ್ರು ಮಾಡಿಲ್ಲ. ಆದರೂ ಕೂಡ ಈಗ ಸಾರ್ವಜನಿಕರ ಕೋರಿಕೆಯಂತೆ, ಈ ಜನರ ಪಟ್ಟಣದ ನಿವಾಸಿಗಳ ಒಂದು ಇದರಂತೆ ನಾವು ಖಂಡಿತವಾಗೂ ಕೂಡ ಹಾಗಾಗಿ ನಾವು ಗುಂಡಿ ಮುಚ್ತಾ ಇದ್ದೀವಿ. ನಮ್ಮದು ಏನಾಗುತ್ತೆ ಅಂದರೆ ಅದು ಒಂದೊಂದು ಸತಿ ಡೂಪ್ಲಿಕೇಟ್ ಆಗೋ ಸಂದರ್ಭಗಳಿರ್ತವೆ ಅಂತ ಹೇಳ್ಬಿಟ್ಟು ನಾವು ದೊಡ್ಡ ಪ್ರಮಾಣದ ವರ್ಕನ್ನು ತಗೊಂಡಿಲ್ಲ. ಈಗ ಮಾನ್ಯ ಆಡಳಿತಾಧಿಕಾರಿಗಳಿದ್ದಾರೆ, ನಮ್ಮ ಮೇಲಧಿಕಾರಿಗಳಿದ್ದಾರೆ, ಮಾನ್ಯ ಶಾಸಕರು ಇವ್ರ ಜೊತೆ ನಾವು ಸಮಾಲೋಚಿಸಿ ಇದೇನಾದರೂ ಕೂಡ ಅವರು ಏನಿದು ರಸ್ತೆ ಅಭಿವೃದ್ಧಿ ನಿಗಮ KRDLಗೆ ಬರುತ್ತೆ, ಕರ್ನಾಟಕ ರಸ್ತೆ ಡೆವಲಪ್ಮೆಂಟ್ ಅಥಾರಿಟಿ ಅವರೇನು ಮಾಡ್ತಾರೋ ಇಲ್ಲ ನಾವೇ ಮಾಡಬೇಕು. ಈಗ ಸದ್ಯಕ್ಕೆ ನಾವು ಖಂಡಿತವಾಗೂ ನೋಡಿ ಸರ್, ಈಗ ತಾವು ಹೇಳ್ತಾ ಇದ್ದೀರಾ, ಮೊನ್ನೆ ಪೊಲೀಸ್ ಇಲಾಖೆಯವರು ಜೊತೆ ಸಮಾಲೋಚಿಸಿದ್ದೀವಿ. ಈಗ ನಾವು ಇವತ್ತು ಕೂಡ ನಾಳೆ ಹೋಗಿ ಸಮಾಲೋಚನೆ ಮಾಡ್ತೀವಿ. ಇದು ರಸ್ತೆ ಏನು ನಮ್ಮ ರಸ್ತೆ ಅಭಿವೃದ್ಧಿ ನಿಗಮ ಮತ್ತು ಸರ್ಕಾರದ ಇದರಂತೆ ಎಷ್ಟು ಇದು ರೋಡ್ ಮಾರ್ಜಿನ್ ಇದೆ. ಈಗ ಖಂಡಿತವಾಗೂ ಕೂಡ ಇದು ಮಧ್ಯದಿಂದ ಈ ಕಡೆ ಸ್ಟಡಿ ಮಾಡಬೇಕು. ಅದನ್ನು ನಾವು ತಿಳ್ಕೊಂಡು ಖಂಡಿತವಾಗೂ ಅದನ್ನು ನಾವು ಇನ್ನೊಂದು ವಾರದಲ್ಲಿ ಕಾರ್ಯಾಚರಣೆಯನ್ನು ಶುರು ಮಾಡ್ತೀವಿ. ಮತ್ತು ಈಗೇನು ಗುಂಡಿ ಬಿದ್ದಿದೆ ಅಂತ ತಾವು ಹೇಳಿದ್ದೀರಾ, ಅದನ್ನು ಮಾನ್ಯ ಶಾಸಕರು ಕೂಡ ನಮ್ಗೆ ನಿರ್ದೇಶನ ಕೊಟ್ಟಿದ್ದಾರೆ. ಖಂಡಿತ ನಾನು ಇನ್ನು 8 ರಿಂದ 10 ದಿನದೊಳಗಡೆ ಈಗೇನು ಗುಂಡಿ ಬಿದ್ದಿರೋದನ್ನು ನಾನು ಟಾರ್ ಹಾಕಿಸ್ತೀನಿ. ಆದರೆ ಆ ಕಲ್ವರ್ಟು ಅದನ್ನು ನಾವು ಈಗ ರಸ್ತೆ ಅಭಿವೃದ್ಧಿ ನಿಗಮದವರಿಗೆ ಒಂದು ಲೆಟರ್ನ ಖಂಡಿತವಾಗೂ ಬರಿತೀವಿ. ಆ ಕಾಪಿ ಬೇಕಾದ್ರೆ ನಮಗೆ ತೋರಿಸ್ತೀವಿ. ಯಾಕೆಂದರೆ ಅವರಿಗೆ ಕೆಲವು ಅನುದಾನಗಳು ಇರ್ತವೆ, ಅವ್ರೇನಾದ್ರು ಕೂಡ ಅದನ್ನು ತಗೊಂತಾರೋ ಇಲ್ವೋ ನೋಡೋಣ. ಅವ್ರು ತಗೊಂಡಿಲ್ಲ ಅಂದರೆ ನಾವು ಖಂಡಿತ ಅದನ್ನು ಮಾಡ್ತೀವಿ. ನಿನ್ನೆ ಆಗಿರೋ ಅಪಘಾತ ಅದು ಗುಂಡಿಯಿಂದ ಆಗಿರೋದಲ್ಲ, ಅದು ಅಚಾತುರ್ಯವಾಗಿ ಆಗಿರೋದು. ನಮ್ಮ ಮಾಧ್ಯಮ ಮುಖ ನಿಮ್ಗೊಂದು ಮನವಿ, ನೀವು ಆನೇಕಲ್ ತಾಲೂಕಲ್ಲಿ ಮಾತ್ರ ನೀವು ಮಾಡೋ ರಸ್ತೆ ಕಾಮಗಾರಿಗೆ ಯಾಕೆ ಇಷ್ಟು ಕಳಪೆ ಆಗಿರ್ತದೆ? ಇಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತದೆ, ಎಷ್ಟು ಹೋಗ್ತಾ ಇದೆ, ಎಷ್ಟು ಯಾರ್ಯಾರು ಕೊಡ್ತಾ ಇದ್ದೀರಾ, ಅದನ್ನ ಮಾಧ್ಯಮಗಳಿದ್ದಾರೆ ಮುಂದೆ ಹೇಳಿ. ನೋಡಿ, ಯಾಕೆ ನಿಮ್ ಯಾಕೆ ಕಲ್ಪೆ ಕಲ್ಪೆ ನೀವು ಮಾಡ್ತೀರಿ, ಯಾರು ಹೊಣೆ? ನಮ್ಮ ಟ್ಯಾಕ್ಸ್ ಸರ್ ಕಟ್ಟೋದು. ಒಂದ್ ನಿಮಿಷ, ನೀವು ಇದರಿಂದ ಯಾರ್ಯಾರು ಇದ್ದಾರೆ ಬಹಿರಂಗ ಪಡಿಸಿ ಒಂದ್ಸರಿ. ಮೊನ್ನೆ ಈಗ ಮಾತಾಡ್ತಾ ತಾವು ಹೇಳಿದ್ರಿ
ಮುನ್ಸಿಪಲ್ ಆಫೀಸಲ್ಲಿ ಕೆಲಸ ಆಗ್ತಿಲ್ಲ ಅಂತ ಖಂಡಿತವಾಗೂ ಅದು ಸುಳ್ಳು. ಕೆಲಸ ಮಾಡಿ 6 ನಾವು ತಿಂಗಳು ಯಾರು ಜನಗಳು ಏನು ಅರ್ಜಿ ಕೊಡ್ತಾರೆ, ನಮ್ಮಲ್ಲಿ ಸಿಬ್ಬಂದಿ ಕೊರತೆಗಳು ಇದ್ರೂ ಕೂಡ ನಾವು ಖಂಡಿತವಾಗಿ ಸ್ಪಂದಿಸ್ತಾ ಇದ್ದೀವಿ, ಅವ್ರವ್ರ ಕೆಲಸ ಮಾಡ್ತಾ ಇದ್ದೀವಿ. ನಾನು ಬೇಕಾದ್ರೆ ಮನಸ್ಪೂರ್ವಕವಾಗಿ ಹೇಳ್ತೀನಿ, ಕಳೆದ 6 ತಿಂಗಳಿಂದ ಹಿಂದಿಗಿನ್ನ ಚೆನ್ನಾಗಿ ನಾವು ಸರ್ವಿಸ್ ಕೊಡ್ತಾ ಇದೀವಿ ಅಂತ ನಾನು ಹೇಳಬೇಕು ಸರ್ವಿಸ್ ಸರ್ ಕೇಳ್ಬೇಕು ಸರ್, ನಾವು ಕೇಳಿ ಆಯ್ತು. ಯಾರು ಅರ್ಜಿ ಕೊಡ್ತಾರೆ ಅದು ಖಂಡಿತವಾಗೂ ಸ್ಪಂದಿಸ್ತೀವಿ, ನಗ್ಲೆಂಟು ಇಲ್ಲ. ನಮಗೆ ಕರ್ತವ್ಯದ ಬಗ್ಗೆ ಖಂಡಿತ ಗೌರವ ಇದೆ, ನಾವು ಖಂಡಿತ ಅದನ್ನ ಮಾಡ್ತೀವಿ. ಈಗ ತಾವೇನು ಗುಂಡಿ ಮುಚ್ಚೋದು ಅಂತ ಹೇಳಿದ್ದೀರಾ, ಕಲ್ವರ್ಟ್ ಮಾಡೋ ವಿಷಯ ಹೇಳ್ತಾ ಇದ್ದೀರಾ, ಎಲ್ಲ ಇದು ಸುಳ್ಳು ಸರ್. ಯಾವ ಅಕ್ರಮನೂ ಇಲ್ಲ. ಯಾವ್ದಿದೆ ಅಂತ ಹೇಳಿ, ಯಾವ್ದು ನಾವು ತಪ್ಪಾಗಿದೆ ಅಂತ ಹೇಳಿ. ನೀವೇನ ಕೆಲಸ ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನ ಮುನ್ಸಿಪಲ್ ಆಫೀಸ್ ಬೀಗ ಹಾಕೋದಂತ ಗ್ಯಾರಂಟಿ ನೋಡಿ ಸರ್, ಗುಂಡಿ ಮುಚ್ಚ ಹೇಳಿದ್ದೀರಾ, ನಾವು ಮುಷ್ಕರ ಸ್ಟಾರ್ಟ್ ಮಾಡ್ತೀವಿ. ನಾವು ಅದನ್ನ ಕೇಳಿಯಲ್ಲೂ ಕಾಮಗಾರಿಗಳಿಗೆ ಗುಣಮಟ್ಟದ ಮಾನದಂಡ ಇದೆಯಲ್ಲ, ಗುಣಮಟ್ಟ ಇಷ್ಟು ದಿವಸ ಇರ್ಬೇಕಂತ ಇದೆಯಲ್ಲ ಸರ್, ಬಿಲ್ ಹೆಂಗ್ ಸರ್ ಆಗುತ್ತೆ? ಕೇಳಲ್ಲ ಈಗ ಜನಾಭಿಪ್ರಾಯ ಇಲ್ಲಿ ನಾಗರಿಕರದ್ದು ಏನು ಕೇಳ್ತಾ ಇದಾರೆ ಗೊತ್ತಾ ಸರ್? ಜಾತ್ರೆ ಆಗಿನ್ನ 5-6 ತಿಂಗಳಾಗಿಲ್ಲ, ಜಾತ್ರೆಗೆ ತಾರ ಹಾಕಿರೋದು. ಕಳಪೆ ಕಾಮಗಾರಿ ಹೆಂಗಾಯ್ತು, ಇದ್ರ ಕ್ವಾಲಿಟಿ ಚೆಕ್ ಮಾಡೋರು ಯಾರು? ಇದಕ್ಕೆ ಯಾರು ಉತ್ತರ ಹೇಳ್ಬೇಕು? ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾ ಇದೀನಿ ಸರ್, ಖಂಡಿತವಾಗೂ ನಾವು ಗುಂಡಿ ಮುಚ್ಚಿದ್ದು ಜಾತ್ರೆ ಸಂದರ್ಭದಲ್ಲಿ ಗುಂಡಿ ಮುಚ್ಚಿರೋವು ಯಾವ ಕಿತ್ತಿಲ್ಲ. ಇದು ಹೊಸ ದೊಡ್ಡ ವಾಹನಗಳು ಓಡಾಡೋದ್ರಿಂದ ಮಳೆ ಬಂದಾಗ ಇಲಾಖೆಯವರು ಕೋಆರ್ಡಿನೇಷನ್ ತಗೊಂಡು ಯಾಕೆ ಬಿಡ್ತೀರಾ ಒಳಗಡೆಗೆ? ಇಲಾಖೆಯವರು ಕೋಆರ್ಡಿನೇಷನ್ ತಗೊಂಡ್ಬಿಡಲ್ಲ ಇವರು. ನೀವು ಕೂಡ ಪುರಸಭೆಯಿಂದ ಒಂದು ಮನವಿ ಕೊಡಿ, ಭಾರಿ ವಾಹನ ಬರಬಾರ್ದು ಅಂತ. ಚಂದಾಪುರ ಹೊಸೂರು ರೋಡ್ ರಿಪೇರಿ ಆಗ್ತಾ ಇದೆಯಲ್ಲ ಕಾಮಗಾರಿ, ನಿಮ್ಗೆ ಎಲ್ಲ ಗೊತ್ತಿದೆ, ರಸ್ತೆ ಕಾಮಗಾರಿ. ಹಾಗಾಗಿ ವಾಹನಗಳೇನೋ ಈ ಕಡೆ ಬಿಟ್ಟಿದ್ದಾರೆ ಅನ್ಸುತ್ತೆ. ಈಗ ಅದ್ರ ಬಗ್ಗೆ ಮೇಲಾಧಿಕಾರಿಗಳಿಗೆಲ್ಲ ತಿಳಿಸಿದೀವಿ, ಅವರು ಕ್ರಮ ತಗೊಳ್ಳೋಣ ಅಂತೆಲ್ಲ ಹೇಳಿದ್ದಾರೆ. ಈಗ ನಿನ್ನೆಯಿಂದ ಸ್ವಲ್ಪ ನಿನ್ನೆಯಿಂದ ನಾವು ಮಾತುಕತೆ ನಡೆಸ್ತಾ ಇದೀವಿ. ಆ ತರ ಏನಾದ್ರು ಅದ್ರ ಮೇಲೆ ನಾವು ಸೂಕ್ತ ಕ್ರಮ ಜರುಗಿಸ್ತೀವಿ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ಖಂಡಿತ. ಈಗ ನಾವು ನೋಡಿ ನಿಮ್ಗೂ ಎಲ್ಲ ಗೊತ್ತಿದೆ, ಪೊಲೀಸ್ ಎಲ್ಲ ಮೆನ್ನೆಲ್ಲ ಆಗ್ತಾ ಇದೀವಿ, ಮೆನ್ ಶಾರ್ಟೇಜ್, ಎಲ್ಲ ಕಡೆ ಬಂದೋಬಸ್ತ್ ಬೇರೆ ಜಾಸ್ತಿ ಇದಾವೆ. ಸಫಿಷಿಯಂಟ್ ಮೆನ್ ಹಾಕೊಂಡು ನಾವು ಮಾಡ್ಕೊಡ್ತಾ ಇದೀವಿ. ಭಾರಿ ಪ್ರಮಾಣ ರಸ್ತೆಗಳು ಬಂದ್ರೆ ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮ ಮಿತ್ರರಿಗೆ ಹೊಂದಿಸ್ತಾ ಏನು ಇವತ್ತಿನ ದಿನ ಆನೇಕಲ್ ವಿಧಾನಸಭಾ ಕ್ಷೇತ್ರ ಹೃದಯ ಭಾಗವಾದ ಏನು ನಿನ್ನೆ ತಾನೇ ಪಾಪ ಒಂದು ಅಪಘಾತ ಆಗಿದೆ. ಅಪಘಾತ ಇದ್ದಾರೆ, ಮತ್ತೊಬ್ಬರು ಹಾಸ್ಪಿಟ್ಲಲ್ಲಿ ನರಳಾಡ್ತಾ ಪಾಪ ಇದ್ದಾರೆ. ಇದು ಒಂದು ದಿನದ ಸಮಸ್ಯೆ ಅಲ್ಲ. ಕಾರಣ ಏನಂತ ಹೇಳಿದ್ರೆ ಇಲ್ಲಿನ 13 ವರ್ಷದ ಶಾಸಕರು ಮಾಡಿದಂಥ ಒಂದು ತಪ್ಪಾಗಲಾರ್ದು. ಏನು 13 ವರ್ಷಗಳಿಂದನೂ ಸಹ ಕಾಮಗಾರಿ ನಡೆಸ್ಕೊಂಡೇ ಕಳಪೆಗಿತ್ತು. ಆ ಗುಂಡಿ ತಪ್ಪಿಸಿ ಎಲ್ಲೂ ನೋಡಿ ಇಡೀ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಯಾಗಿದೆ ಅಂತ ನೀವು ಮಾಧ್ಯಮದವ್ರು ಹೇಳಿದ್ರೆ ಮಾಧ್ಯಮದವ್ರು ಹೇಳ್ಕೊಳ್ತೀವಿ. ಎಲ್ಲ ಕಳಪೆ ಕಾಮಗಾರಿ, ಎಲ್ಲನೂ ಭ್ರಷ್ಟಾಚಾರ, ಯಾವ ಅಧಿಕಾರ ಹಿಟ್ಲರ್ ರಾಜಕೀಯ ಅಂದರೆ ಈ ಒತ್ತಡಿ ಅಂದರೆ ಹಿಟ್ಲರ್ ರಾಜಕೀಯ ಅಂತ ಹೇಳಿದ್ರೆ ಯಾರೋ ಅವ್ರಿಗೆ ಎದುರು ನಾನು ಶಾಸಕ ಆದ್ರೇ ನಾವು ದೊಡ್ಡದು, ಶಾಸಕರ ಮೇಲೆ ಯಾರೂ ಇಲ್ಲ, ಅವ್ರನ್ನ ಕೇಳೋರೇ ಇಲ್ಲ ಅನ್ನೋ ಭಾವನೆ ಈ ಭಾಗದ ಶಾಸಕರಿಗಿದೆ. ದಯವಿಟ್ಟು ಅವರಿಗೆ ವಿನಂತಿ, ನೀವು ಬೆಳೆಸಿರೋಂಥದ್ದು ಚುನಾವಣೆ ಗೆಲ್ತೀರಾ ಸಂತೋಷ, ನಾವು ಸೋತಿದ್ದೀವಿ, ಅದಕ್ಕೆ ಜನರಾಶೀರ್ವಾದ ನೋಡ್ರೆ ಗೆಲ್ಲವಾಗ ಹೆಂಗೆ ಗೆದ್ರಿ ಅನ್ನೋಂಥದ್ದು ಗೊತ್ತಿದೆ. ನಿಮ್ಮ ರೈಟು ಲೆಫ್ಟ್ ಇದ್ಕೊಂಡು ಕಳ್ಳ ಮಾಡ್ತೀರಾ, ಮತ್ತು ಕಾಂಪೌಂಡ್ ಅಂತ ಹೇಳ್ತೀರಾ. ನೀವೇ ಪ್ರೆಸ್ ಮೀಟ್ ಮಾಡಿ ಗೆಲ್ಲೋ ಅಂತ ಇಟ್ಕೊಂಡು ಗೆದ್ದಿದ್ದೀರಾ ಸಂತೋಷ. ಆ ಗೆಲುವು ತಕ್ಕಾಗೆ ಮತದಾರರು ಮತ ಹಾಕಿದಾರೆ. ಅಂತ ಕೆಲಸ ದಯವಿಟ್ಟು ಈ ಕ್ಷೇತ್ರ ಶಾಸಕರು ಮಾಡಬೇಕು. ಹಾಗಾಗಿ ಅವರು ಈ ಭಾಗದಲ್ಲಿ ಹೊಸೂರು ಅಟ್ಯಾಚ್ ಇರೋದ್ರಿಂದ, ತಮಿಳುನಾಡು ಅಟ್ಯಾಚ್ ಇರೋದ್ರಿಂದ ಬೇರೆ ಅಪಘಾತದಲ್ಲೇ ಸಾಯ್ತಾ ಇಲ್ಲ ಜನ. ಈಗ ಇಲಾಖೆ ಎಷ್ಟು ಭ್ರಷ್ಟಾಚಾರ ಆಗಿದೆ ಭ್ರಷ್ಟಾಚಾರನೋ ಶಿವಣ್ಣ ಭ್ರಷ್ಟಾಚಾರ ನನಗೆ ಗೊತ್ತಿಲ್ಲ. ಇಲಾಖೆಯಲ್ಲಿ ಈಗ ಏನಾದರೂ ಯಾರಾದರೂ ಪೋಸ್ಟಿಂಗ್ ಮಾಡ್ಕೊಳ್ಳೋಕೆ ಬಂದರೆ ಕೋಟ್ಯಾನುಗಟ್ಟಲೆ ದುಡ್ಡು ಕೊಡಬೇಕು. ಕೋಟಿ ಕೊಡೋದು ಹೆಂಗಾಗಲ್ಲ. ಆ ಪೋಸ್ಟಿಂಗ್ ತಗೊಂಡು ಬಂದು ಏನು ಮಾಡ್ತಾರೆ ಅವರು, ನಮಸ್ಕಾರ ಹೊಡಿಬೇಕು. ಹಾಗಾಗಿ ಈ ಭಾಗದಿಂದ ಇಲ್ಲಿ ನೋಡಿ, ನೀವು ಒಂದು ಬೋರ್ಡ್ಗಳಿದೆ, ಎಲ್ಲ ಬೋರ್ಡ್ ಇದೆ. ಆ ಬೋರ್ಡಲ್ಲಿ ನೋಡಿ ಏನು ಬೋರ್ಡ್ ಇದೆ ಹೇಳಿ, 25ನೇ ವರ್ಷದ ಸಂಭ್ರಮೋತ್ಸವ ಕಾರ್ಯಕ್ರಮ. ಆ ಬೋರ್ಡಲ್ಲಿ ನೋಡಿ ಎಷ್ಟು ಜನ ಇವರು ಆತ್ಮೀಯರು, ಬೇಕಾದಂಥವ್ರು, ಎಷ್ಟು ಜನ ಫೇಸ್ ವ್ಯಾಲ್ಯೂ ಇರುವಂಥದ್ದು ಬೇಕಾದಂಥವ್ರು ಅವರೇ. ಅವ್ರನ್ನೆಲ್ಲ ಇಟ್ಕೊಂಡೆ ಈ ತಾಲೂಕಲ್ಲಿ ಯಾರು ಅಪಘಾತಕ್ಕೀಡಾಗವ್ರೆ, ಯಾರು ಅದಾಗಲ್ಲ. ಶುಭಾಯ ಬೋರ್ಡು
ಮದುವೆಗೆ ಬೋರ್ಡು. ಹಾಗಾಗಿ ಈ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಸ್ವಾಮಿ ಇದು 13 ವರ್ಷದಿಂದ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿಗೆ 13 ವರ್ಷದಿಂದ ಊರ ಕಟ್ಟೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ, ಆಗಿಲ್ಲ. ಯಾರೋ ಬೇಸ್ ಮಾಡಿಕೊಟ್ಟಿರೋಂಥದ್ದು ಆಗಿಲ್ಲ. ಸುಮ್ಮನೆ ಬುಲ್ಡಾ ಬಿಟ್ಕೊಂಡು ಈಗ ಎಲ್ಲಿದ್ದೀರಿ ನೀವು? ರಾಜಭವನದಲ್ಲಿ ಇದ್ದೀರಾ. ಮುಂದಿನ ಬಾರಿ 2028 ಇದೇ ನಿಮ್ಮ ಕತೆ. ಏನು ನಾನು ಸಚಿವನಾಗ್ಬಿಡ್ತೀನಿ, ಸಮುದಾಯದ ಎಲ್ಲ ಸಮುದಾಯದವ್ರು ಓಟಾಗಿ ಗೆಲ್ಲಿಸ್ಬಿಡಿ, ನಾನು ಆನೆ ಅಂತ ಹೊರಟಿದ್ದೀರಾ. ಪ್ರಮಾಣಗಳು ಇದು ನಿಮ್ಮ ಕನಸು. ಮುಂದಿನ ದಿನಗಳಲ್ಲಿ ಮತದಾರರು ನಾವು ಬಂದು ತಮ್ಮನ್ನು ಕೇಳಿಲ್ಲ ಅಂತ ಹೇಳಿದ್ರೆ ತಮ್ಮನ್ನ ಸಂಘಟನೆ ಮುಖಾಂತರ ಕೇಳ್ತಾ ಇರೋ ಕಾರಣ ಏನಂದರೆ ಮತದಾರ ಬಂಧುಗಳಿಗೆ ನಿಮ್ಮ ಮತ ಹಾಕಿದ ಒಂದೇ ಒಂದು ಕಾರಣದಿಂದ ನಾವು ಸುಮ್ಮನೆ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಲವಾರು ಸಾಕ್ಷಿ ಕೊಡ್ತೀನಿ. ಕೆಲವೊಂದು ಕಡೆ ಈಗ ಲಕ್ಷ್ಮೀಪುರ ಮುತ್ತೂರು ರಸ್ತೆಯಲ್ಲಿ ಇದೇ ಕಾಮಗಾರಿ ಕಾಂಟ್ರಾಕ್ಟರ್ ಕೆಲಸ ಮಾಡಿದ್ರು. A1 ಕಾಂಟ್ರಾಕ್ಟರ್ ಇರಬೇಕು ಅವರು. ಕೆಲಸ ಇರುವಂಥ ಸಾಕ್ಷಿ ಇದೆ. ಮಾನ್ಯ ಶಿವಣ್ಣವ್ರಿಗೆ ಹೇಳಿ, ಆ ಸದನದಲ್ಲಿ ಮಾತಾಡ್ತಾರೆ, ಶಿವಣ್ಣವ್ರ ಕಾನ್ಸ್ಟೆನ್ಸಿ ಮಾಡಬೇಕಂತ ಕೆಲಸ ಮಾಡಿದ್ದಾರೆ. ಮುತ್ತೂರು ಈ ರೋಡಲ್ಲಿ ಮುತ್ತೂರು ನಮ್ಮ ಲಕ್ಷ್ಮೀಪುರದ ರಸ್ತೆಯಲ್ಲಿ ಮೆಟ್ಲಿಂಗ್ ಆಗಿ ಬಿಟ್ಟಿರೋದು ಬಿಲ್ ಮಾಡಿಸ್ಕೊಂಡಿದ್ದಾರೆ. ಕೆಲಸ ಕೇಳೋರು ಯಾರು ಇಲ್ಲ. ಅಲ್ಲ, ಸಚಿವರಾದ್ರೆ ಇನ್ನು ಯಾರಾದರೂ GP ಬರ್ಕೊಟ್ಟು ಆನೆಕಲ್ನ ಮಾರ್ಬೇಕು ಅಷ್ಟೇ ಶಿವಣ್ಣವರು. ಸರ್ ನೋಡಿ, ಕ್ಷುಲ್ಲಕ ಕಾರಣಕ್ಕೆ ಪೊಲೀಸ್ ಇಲಾಖೆ ಅವ್ರ ಬಗ್ಗೆ ಕೆಲವೊಂದು ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ದುಡ್ಡು ಕೊಡಿದ್ರೆ ಯಾರಾದರೂ ಬರೋದು? ಇವ್ರ ಅಧಿಕಾರದಲ್ಲಿ ಇವ್ರು ಬರ್ತಾರೆ, ಯಾರೋ ದಾರಿ ಬಿಡಪ್ಪ ಅಂದರೆ ಚಾಕು ತಗೊಂಡು ಚುಸ್ತಾರೆ, ಮಾತಾಡಿದ್ರೆ ಗನ್ ತೋರಿಸ್ತಾರೆ, ಕಿಡ್ನಾಪ್ ಆಗ್ತೈತೆ, ಮರ್ಡರ್ಗಳಾಗ್ತೈತೆ. ಎಲ್ಲಿ ಕಾನೂನು? 100% ನೋಡಿ. ನಾವು ಇವತ್ತು ನಾವು ಮಾತು ಕೊಡ್ತಾ ಇದ್ದೀವಿ. ಈ ಮುಕ್ತ ಏನು ಬ್ಯಾನರ್ ಅದು ಈಗ ಆಲ್ರೆಡಿ ಬೋರ್ಡಿಂಗ್ಸ್ ಇದೆ. ನೀವು ಹೇಳೋದು ಜನತಾ ಪಾರ್ಟಿ ನಾವು ಹಿರಿಯರೆಲ್ಲ ಕೂರಿಸಿ ಮಾತಾಡಿಸಿ ಸನ್ಮಾನ ಮಾಡ್ತಾ ಇದ್ವಿ. ನೀವು ಒಮ್ಮತದಲ್ಲಿ ನೀವು ಕೇಳಿ, ನೀವು ಶಾಸಕರನ್ನ ಮಾತಾಡಿ. ನಾವು ಯಾರು ಸಾಕೋದೇ ಇಲ್ಲ. ನಿಮ್ಮ ಮಾತಿಗೆ ನಾವು ಸಿದ್ಧ. ಯಾವ ಪಕ್ಷ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಯಾವ್ದು ಹಾಕಲ್ಲ. ಈಗ ಚುನಾವಣೆಯಲ್ಲಿ ಮೊದಲನೇ ಬಾರಿಗೆ ಅಭ್ಯರ್ಥಿ ಆಗಿದ್ದು ಸತ್ಯ. ಯಾರೂ ಗೊತ್ತಿಲ್ದಿರ ರೈಟು ಲೆಫ್ಟು ಅವಂದಿಕರನ್ನು ಕೂರಿಸ್ಕೊಂಡು ಕಾಂಪೌಂಡ್ ಹಾಕೋನು, ರೌಡಿ ಶೀಟ್ರು, ಅದೊಂದು ಕ್ಷುಲ್ಲಕ ಕಾರಣಕ್ಕೆ ಈ ಕ್ಷೇತ್ರ ಜನಕ್ಕೆ ಮಂಕು ಬೂದಿಯನ್ನು ಹೆಚ್ಚಿ ಗೆದ್ದಂಥದ್ರಲ್ಲಿ ಮೊದಲನೇವ್ರು ಶಿವಣ್ಣ. ಹಾಗಾಗಿ ಶಿವಣ್ಣವ್ರಿಗೆ ಮನವರಿಕೆ ಮಾಡ್ಕೊಳ್ಬೇಕು. ಯಾರು ರೌಡಿಕೊಂಡು ಹಾಕವ್ರೆ, ಯಾರ ಜೊತೆಲ್ಲವ್ರೆ. ನೀವು ಬ್ಯಾನರ್ ಫಿಕ್ಸ್ಗಳಲ್ಲಿ ನೋಡ್ಕೊಂಬನ್ನಿ, ಬ್ಯಾನರ್ ನೋಡ್ಕೊಂಬನ್ನಿ. ನಾವು ರೌಡಿಸಮ್ ಮಾಡೋದಂಥ ಅವಶ್ಯಕತೆನೂ ಇಲ್ಲ. ಕಾಂಪೌಂಡ್ ಅಲ್ಲ, ನಾವು ಜನಗಳ ಮಧ್ಯೆ ಇರೋವಂಥದ್ದು. ಯಾರ್ಯಾರು ಮಾಡೋದು ಮಾಡಲಿ ಶಿವಣ್ಣವರು.